ಸೊ ಯಾಕೆ ಇಷ್ಟೊಂದು ವಿಳಂಬ ಆಗ್ತಿದೆ? ಒಂದು, ಷಡ್ಯಂತ್ರ ಮಾಡಿದವ್ರನ್ನ ಬಂಧನ ಮಾಡದೇನೆ ಯಾಕೆ ವಿಳಂಬ ಮಾಡ್ತಿದ್ದಾರೆ? ಅಲ್ಲ, ಅದಕ್ಕೆ ಕಾನೂನಿನ ತೊಡಕುಗಳು ಏನೇನಿದೆಯೋ ಅದು ನಾನು ಇನ್ನೂ ಚರ್ಚೆ ಮಾಡಿಲ್ಲ. ಆದ್ರೆ SIT ಅಂತೂ ಅವ್ರ ಕೆಲಸ ಅವ್ರು ಮಾಡ್ತಾ ಇದ್ದಾರೆ. FSL ವರದಿಗಳು ಬರಬೇಕು ಒಂದೊಂದು. ಈಗ ಇತ್ತೀಚೆಗೆ ಮೆಟೀರಿಯಲ್ಸ್ ಏನು ಸಿಕ್ತು ಅದನ್ನು ಕಳಿಸ್ಕೊಟ್ಟಿದ್ದಾರೆ. ಮೊದಲೇ ನಮಗೆ ಬಂದಂತ ಇದು ಅದನ್ನೆಲ್ಲ ಕೆಲವೆಲ್ಲ ವರದಿಗಳನ್ನ ಫೈನಲೈಸ್ ಮಾಡಿ ಕಳಿಸ್ಬೇಕು ಅಂತ ಹೇಳಿದ್ದೇವೆ ಮತ್ತು ಆದಷ್ಟು ಶೀಘ್ರವಾಗಿ ಇಡೀ ತನಿಖೆಯನ್ನ ಮುಗಿಸ್ಬೇಕು ಅಂತ ಕೂಡ ಹೇಳಿದ್ದೇವೆ. ಯಾಕೆಂದ್ರೆ ಇದು ಬಂದವರೆಲ್ಲ ಅರ್ಜಿ ಕೊಡೋದು ನೋಡೋದು ಆಮೇಲೆ ಅಲ್ಲಿ ಇಲ್ಲಿ ಅಂತ ಹೇಳಿ ಇದೆಲ್ಲ ಹೇಳೋದೆಲ್ಲ ಆಗ್ತಿದೆ ಅಂತ ಹೇಳಿ ಎಲ್ಲೋ ಒಂದ್ ಕಡೆ ಅದಕ್ಕೆ ಅಂತಿಮ ಮಾಡಬೇಕು ಅಂತ ಹೇಳಿ. ಅಲ್ಲ, ಈ ತಿಮರೋಡಿ ಗಡೀಪಾರ ವಿಚಾರದಲ್ಲಿ ಸರ್ ಇನ್ನೂ ಅವ್ರನ್ನ ಬಂಧಿಸಲಿಲ್ಲ, ಹುಡುಕಾಡ್ತಾರೆ. ಅವ್ರು ಕೋರ್ಟ್ಗೆ ಅರ್ಜಿ ಹಾಕೊಂಡು ಮೋಸ್ಟ್ಲಿ ಅವ್ರಿಗೆ ಏನಾದ್ರು ಅನುಕೂಲ ಮಾಡ್ಕೊಡೋ ಪ್ರಯತ್ನ ಆಗ್ತಾ ಇದೆ ಪೊಲೀಸರು. ಅದ್ರ ಅನುಮಾನ ಬರ್ತಾ ಇದೆ. ಕಾನೂನು ಚೌಕಟ್ಟಿನಲ್ಲೇ ಮಾಡ್ಬೇಕಲ್ಲ, ನಾವೇನೇ ಮಾಡಿದ್ರು ಕಾನೂನು ಚೌಕಟ್ಟಿನಲ್ಲಿ ಮಾಡ್ಬೇಕು. ಈ ಗಡೀಪಾರ್ ಮಾಡಿದ್ದಾರೆ, ಅದನ್ನ ಅವರು ಕೋರ್ಟಿಗೆ ಹಾಕೊಂಡಿದ್ದಾರೆ. ಅದೇನಾಗುತ್ತೆ ನೋಡೋಣ. ಆದ್ರೆ ಅವರಿಗೆ ಕಾನೂನು ಪ್ರಕಾರ ಅವ್ರನ್ನ ಅರೆಸ್ಟ್ ಮಾಡೋದಾಗ್ಲಿ, ಅವ್ರ ಮೇಲೆ ಕ್ರಮ ತಗೊಳ್ಳೋದಾಗ್ಲಿ ಕಾನೂನು ಪ್ರಕಾರ ಮಾಡ್ತಾರೆ. ನಾವು ಸೂಚನೆ ಕೊಡಕ್ಕಾಗೋದಿಲ್ಲ. ಸರ್ಕಾರ SITಗೆ ಸೂಚನೆ ಕೊಡಕ್ಕಾಗೋದಿಲ್ಲ. ಅವ್ರೇನ್ ತೀರ್ಮಾನ ಮಾಡ್ತಾರೋ ಅಂತ. ಅಲ್ಲ ಸರ್, ಈಗ ಅವ್ರು ಬಂಧಿಸದೇ ಇದ್ರೆ ಸರ್ ಸರ್ಕಾರಕ್ಕೆ ಈಗ ನೀವು ಸೂಚನೆ ಕೊಡಕ್ ಆಗಲ್ಲ. ಆದ್ರೆ ಅವ್ರು ಮಾಡದೇ ಇದ್ರೆ ಸರ್ಕಾರಕ್ಕೆ ಕೆಟ್ಟ ಹೆಸರಲ್ಲ. ಈಗ ಸರ್ಕಾರ ಪ್ರಶ್ನೆ ಮಾಡ್ತಾರೆ. ಅದೇ ಇದ್ರೆ ಅನ್ನೋ ಪ್ರಶ್ನೆ ಬರಲ್ಲ. ಈಗ ಅವರು ಸಮಯ ನಾವು ನಾಳೆ ಮುಗಿಸ್ಬಿಡಿ ಅಥವಾ ನಾಡಿದ್ದು ಮುಗಿಸ್ಬಿಡಿ ಅಂತ ನಾವು ಹೇಳಕ್ಕಾಗಲ್ಲ. ಯಾಕೆಂದ್ರೆ ಅವ್ರಿಗೆ ಮಾಹಿತಿಗಳು ಅವೆಲ್ಲ ಸಿಗ್ಬೇಕಲ್ಲ. ಕನ್ಕ್ಲೂಡ್ ಮಾಡ್ಬೇಕಾದ್ರೆ ಏನಾರು ಒಂದು ಮೆಟೀರಿಯಲ್ ಬೇಕಲ್ಲ. FSL ರಿಪೋರ್ಟ್ ಬರಬೇಕು ಅಥವಾ ಅಲ್ಲಿನ ವರದಿಗಳು ಫೈನಲೈಸ್ ಆಗಬೇಕು. ಅದೆಲ್ಲ ನೋಡ್ಕೊಂಡು ಮಾಡ್ತಾರೆ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.